ಅದಕ್ಕೆ ಡಿವಿಜನ್ ಒಂದು ಕಡೆ ಹೇಳ್ತಾರೆ, ಶುನಕ ಬೆಂಬತ್ತಿತಲ ಧರ್ಮ ಜನ ನಿನಗುಮಂತೆಯೇ ಓರ್ವ ಬೆನ್ನು ಬಿಡದನು ಇಣುಕಿ ನೋಡಲ ಅದಾರು ಮೆನುವಡೆ ಅಣಕೀಗ ಮನಸ್ಸಾಕ್ಷಿಯವ ಮಂತ್ರ. ಧರ್ಮರಾಯ ಸ್ವರ್ಗಕ್ಕೆ ಹೋಗ್ತಾನೆ, ಅವನ ಜೊತೆ ಒಂದು ನಾಯಿ ಹೋಗುತ್ತೆ. ಸ್ವರ್ಗದ ದ್ವಾರಪಾಲಕರು ಧರ್ಮರಾಯನ ಬಿಡಲ್ಲ, ನಾಯಿ ಬಿಡಲ್ಲ, ನೀವು ಮಾತ್ರ ಬನ್ನಿ. ಅದು ನನ್ನನ್ನೇ ನಂಬ್ಕೊಂಡು ಬಂದಿದೆ, ನನ್ನನ್ನು ನಂಬಿಕೊಂಡು ಬಂದ ನಾಯಿಗೆ ಇಲ್ಲಿ ಪ್ರವೇಶ ಇಲ್ಲ ಅಂದರೆ ಅಂತಹ ಸ್ವರ್ಗ ನನಗೆ ಬೇಡ ಅಂತ. ಅಂದರೆ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಡೆಯಲಿಲ್ಲ. ಹಾಗೆ ನಮ್ಮ ಗಂಗಾಧರನವರು ಇಲ್ಲಿ ಪ್ರತಿಯೊಬ್ಬರು ಒಂದು ಕೆಲಸ ಹಚ್ಚಿದ್ದಾರೆ, ಆತ್ಮಸಾಕ್ಷಿಗೆ ಕೆಲಸ ಮಾಡ್ಕೊಂಡು ಹಾಗೆ ಮಾಡ್ಕೊಂಡು ಬಂದಿದ್ದಾರೆ. ಆ ಕಾರಣಕ್ಕೆ ಅವರಿಗೆ ನಾನು ಗೌರವಪೂರ್ವಕವಾದ ಕೃತಜ್ಞತೆ. ಒಂದು ಕವಿತೆ ಹೇಳ್ಬಿಡ್ತೇನೆ. 2004ರಲ್ಲಿ ಗೋತ್ರ ಹತ್ಯಾಕಾಂಡ ಆಯಿತು. ಭಾಳಷ್ಟು ನೋವಾಗಿ ಬರೆದಂಥ ಕವಿತೆ, ಅದು ಪ್ರಸ್ತುತ ಅಂದ್ಕೊಳ್ತೀನಿ. GS ಅವರ ಒಂದು ಮಾತು ನೆನಪಾಗ್ತದೆ. ಪ್ರೀತಿ ಇಲ್ಲದ ಮೇಲೆ ಎಲ್ಲರೂ ಕೇಳುತ್ತಾರೆ, ಪ್ರೀತಿ ಇಲ್ಲದ ಮೇಲೆ ಹೂವು ಅರಳಿಯಿತು ಹೇಗೆ, ಮೋಡ ಕಟ್ಟಿಯಿತು ಹೇಗೆ, ಮಳೆಯು ಸುರಿದಿತ್ತು ಹೇಗೆ. ನಾವೊಂದು 2 ಸಾಲು ಓದಿರ್ತಾರೆ, ಮುಂದೆ ಹೇಳ್ತಾರೆ ಅವರು, ಪ್ರೀತಿ ಇಲ್ಲದ ಮೇಲೆ ದೇಶಗಳ ಮಧ್ಯೆ ದ್ವೇಷ ಅಳಿದೀತು ಹೇಗೆ ಪ್ರಶ್ನೆ ಮಾಡ್ತಾರೆ. ಹಾಗಾಗಿ ನಾವೆಲ್ಲರೂ ಈ ದೇಶದಲ್ಲಿ ಬರ್ತಿರೋರು, ಪ್ರಪಂಚದಲ್ಲಿರ್ಬೋದು, ಎಲ್ಲರೂ ಒಂದು ಮಾನವ ಕುಲರ ಬದುಕಬೇಕು. ಅಯಂ ನಿಜ ಪರೋರೀತಿ ಗಣನ ಲಘು ಚೇತಸ ಉದಾರ ಚರಿತಾನಂತೂ ವಸುದೈವ ಕುಟುಂಬಕ್ಕೆ ಗೀತೆ ಹೇಳ್ತಾರೆ. ವಿಶ್ವ ಕುಟುಂಬಗಳಲ್ಲಿ ಒಂದಾಗಿ. ಅದಕ್ಕೆ ನಾನು ಜಾಸ್ತಿ ಮಾತಾಡಲ್ಲ. ಅನ್ನತೋ ಪ್ರಾಣ, ಪ್ರಾಣತೋ ಪರಾಕ್ರಮ ಅಂತಾರೆ. ಆ ಸಂದರ್ಭ ಬಂದಿದೆ ಎಲ್ಲರಿಗೂ ಹೊಸವಾಗಿರುವಂಥದ್ದು. ಆ ಕಾರಣಕ್ಕೆ ಒಂದು ಕವಿತೆ ಹೇಳ್ತೀನಿ. ಕವಿತೆಯ ಶೀರ್ಷಿಕೆ ಗೋಡೆಗಳು. ಗೋಡೆಗಳಂದರೆ ಸತ್ತೋದ ಮೇಲೆ ಇರೋ ಸಮಾಧಿಗಳು. ತಾಳ ತಪ್ಪಿದ ಚರಮಗೀತೆ, ಶ್ರುತಿ ಇಲ್ಲದ ಲಯಗೆಟ್ಟ ಕ್ಷುದ್ರ ರಾಗದ ಆಲಾಪನೆಯ ಭಾವೋನ್ಮಾದ ಕ್ರೂರ ವೈಭವದ ಜಾತ್ರೆಯಲ್ಲಿ ನರಬಲಿಯ ನೈವೇದ್ಯ, ರಕ್ತದೋಪುಳಿಯ ಸಂಭ್ರಮ, ವೇಷಧಾರಿಗಳ ಅಟ್ಟಹಾಸವೇ ಮೇಳೈಸಿದೆ ಕ್ರೂರ ವೈಭವದ ಜಾತ್ರೆಯಲ್ಲಿ. ಕೊಳ್ಳಲಾಗದ, ಬೆಲೆ ಕಟ್ಟಲಾಗದ ಮಂದಿರ, ಮಸೀದಿ, ಚರ್ಚುಗಳ ವ್ಯಾಪಾರಕ್ಕಿಟ್ಟು ನಾ ಮುಂದು ನೀ ಹಿಂದು ಎಂಬ ನೂಕು ನುಗ್ಗಲು ಕೊಳ್ಳುವವರಾರೋ ಕಳೆದುಕೊಳ್ಳುವವರಾರೋ ತಮ್ಮ ಪ್ರಾಣಗಳ ಕ್ರೂರ ವೈಭವದ ಜಾತ್ರೆಯಲ್ಲಿ. ಈ ಮಣ್ಣಲ್ಲಿ ಹುಟ್ಟಿ ಬೆಳೆದು ಈ ಮಣ್ಣೇ ಗತಿ ಎಂಬ ಅರಿವಿರದ ಧರ್ಮ ಕರ್ಮಗಳ ಜ್ಞಾನರಹಿತ ನರಹುಳುಗಳೇ ತುಂಬಿವೆ ಕ್ರೂರ ವೈಭವದ ಜಾತ್ರೆಯಲ್ಲಿ. ರುದ್ರ ತಾಂಡವ ನೃತ್ಯಕ್ಕೆ ಬರದಿ ಹಚ್ಚುತ್ತ ಬಣ್ಣ, ಮರಳಿ ಸೇರಬೇಕೆಂಬುದ ಮರೆತು ಮಣ್ಣ, ಹೆತ್ತ ಕರುಳಿಗೆ ಕಿಚ್ಚಿಕ್ಕಿ ಕಾಲನನ್ನೇ ಕೆಣಕುತ್ತಿವೆ ಮಣ್ಣ ಹುಳುಗಳು ಕ್ರೂರ ವೈಭವದ ಜಾತ್ರೆಯಲ್ಲಿ. ಎತ್ತರದ ಸಿಂಹಾಸನದ ಮೇಲೊಮ್ಮೆ ತೀಕ್ಷ್ಣ ನೋಟ, ಅಭದ್ರ ಚಕ್ರವರ್ತಿಗಳ ಹಿಡಿದೆಳೆವ ತಾಕಲಾಟ, ನಿರಂತರ ಸಾಗಿದೆ ಪಾತ್ರಧಾರಿಗಳ ಬಯಲಾಟ. ಸಿಂಹಾಸನದ ಚಿತ್ರವೂ ಶೂನ್ಯ, ಚಕ್ರವರ್ತಿಯ ಕನಸು ಭಗ್ನ, ಮಾರಣ ಹೋಮದ ದಟ್ಟ ಕಪ್ಪ ಹೂಗೆ ಮಾತ್ರ ದಿಟ ಕ್ರೂರ ವೈಭವದ ಜಾತ್ರೆಯಲ್ಲಿ. ಅಂತಿಮ ಫಲಿತಾಂಶ ಮಾತ್ರ ಕೊಳ್ಳಲಾಗದ, ಬೆಲೆ ಕಟ್ಟಲಾಗದ ಮಂದಿರ, ಮಸೀದಿ, ಚರ್ಚುಗಳು, ಅಮಾಯಕರ ಅಸಂಖ್ಯಾತ ಗೋರಿಗಳು. ಅವಕಾಶಕ್ಕಾಗಿ